ವಿಚ್ಛೇದನ ಅಂದರೆ ಡಿವೋರ್ಸ್ ಆದಮೇಲೆ ಗಂಡ ಹೆಂಡತಿಗೆ ಮೇಂಟೆನೆನ್ಸ್ ಕೊಡಬೇಕು ಅಂತ ಕೋರ್ಟ್ ಆರ್ಡರ್ ಆಗಿರುತ್ತೆ. ಆದರೆ ಎಷ್ಟೋ ಸರ್ತಿ ಗಂಡ ದುಡ್ಡನ್ನು ಮೇಂಟೆನೆನ್ಸನ್ನು ಕೊಡದೆ ತಪ್ಪಿಸ್ಕೊಂಡು ಓಡಾಡೋದು, ಮೋಸ ಮಾಡೋದು ಮಾಡ್ತಿರ್ತಾರೆ. ಅಂಥವರಿಗೆ ಕರ್ನಾಟಕ ಹೈಕೋರ್ಟ್ ಈ ಸತಿ ಚಡಿ ಏಟ್ ಬೀಸಿದೆ. ಇಲ್ಲಿ ವಿಷಯ ಏನಾಗಿತ್ತು ಅಂದರೆ, ಡಿವೋರ್ಸ್ ಆದ ನಂತರ ಅಂಗವಿಕಲ ಒಂದು ಮಗು ಮತ್ತು ಹೆಂಡತಿಯ ಮೇಂಟೆನೆನ್ಸ್ಗೋಸ್ಕರ ಪ್ರತಿ ತಿಂಗಳು 7,000 ರೂಪಾಯಿ ಕೊಡಬೇಕು ಅಂತ ಕೋರ್ಟ್ ಆರ್ಡರ್ ಆಗಿತ್ತು. ಆದರೆ ಗಂಡ ಎಷ್ಟು ವರ್ಷ ಆದರೂ ಕೊಟ್ಟೇ ಇರಲಿಲ್ಲ. ಇದನ್ನ ಪರಿಗಣಿಸಿದ ಹೈಕೋರ್ಟ್ ಹೇಳಿದ ವಿಚಾರ ಅಂದರೆ, ಗಂಡನ ಹೆಸರಿನಲ್ಲಿ ಆಸ್ತಿ ಇದ್ದಿದ್ದನ್ನ ಮುಟ್ಟುಗೋಲು ಹಾಕೊಳ್ಳಿ, ಅದರ ಮೂಲಕ ಹೆಂಡತಿಗೆ ಮೇಂಟೆನೆನ್ಸ್ ಕೊಡಿ ಅಂತ. ಇಷ್ಟು ವರ್ಷ ಈ ಥರ ಮೇಂಟೆನೆನ್ಸ್ ಕೊಡದೆ ಆಟ ಆಡಿಸ್ತಿದ್ರೆ ಅಂಥವರಿಗೆ ದಂಡ ವಿಧಿಸಲಾಗ್ತಿತ್ತು. ಆದರೆ ಇದೇ ಮೊದಲ ಬಾರಿಗೆ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋಕೆ ಹೇಳಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಲೀಗಲ್ ಬೈಟ್ಸ್ಗಳಿಗಾಗಿ ನನ್ನನ್ನು ಫಾಲೋ ಮಾಡಿ.